ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ತುಂಬ ಜನ ಹೇಳ್ತಾರೆ ಏನಂತ ಹೇಳಿದರೆ, ನಾವು ಮುಂಚೆಯಿಂದನೂ ಚಿಕ್ಕದಿಂದನೂ ಕಷ್ಟಪಟ್ಟಿದ್ದೇವೆ, ಇವಾಗಲೂ ಕಷ್ಟಪಡ್ತಿದ್ದೇವೆ, ಮುಂದೆ ಕೂಡ ನಮ್ಮ ಹಣೆ ಬರ ಇಷ್ಟೇನು, ನಮ್ಮ ಮನೆಗೆ ಯಾವತ್ತೂ ಮಹಾಲಕ್ಷ್ಮಿ ಬರೋದಿಲ್ಲ, ನಾವು ಯಾವತ್ತೂ ಕಷ್ಟದಲ್ಲೇ ಇರಬೇಕೇನೋ ಅಂತ ಹೇಳ್ಕೊಂಡು ತುಂಬ ಜನ ಹೇಳ್ತಾರೆ. ಆಯಿತಾ, ಅಂಥವರುಂಟಲ್ಲ, ನೀವು ಮಹಾಲಕ್ಷ್ಮಿ ಬರೋದಿಲ್ಲ, ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ನಿಮ್ಮ ಹತ್ರ ಹಣ ನಿಲ್ಲುವುದಿಲ್ಲ ಅಂತ ಹೇಳುವವರು ಏನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಮತ್ತು ಕೆಲವರು ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದರೆ, ನಮ್ಮಕ್ಕಿಂತ ಕೆಳಗೆ ಜಾಗದಲ್ಲಿದ್ದರು, ಅಂದರೆ ಕೆಳಗಿನ ಸ್ಟೇಜಲ್ಲಿ ಇದ್ದರು, ಇವಾಗ ಅವರು ನೋಡಿದರೆ ಒಳ್ಳೆ ಜಾಗಕ್ಕೆ ಬಂದಿದ್ದಾರೆ, ಒಳ್ಳೆ ಸ್ಟೇಜ್ಗೆ ಬಂದಿದ್ದಾರೆ, ಅವರ ಮನೆಗೆ ಅವ್ರ ಹತ್ರ ಹಣ ಬಂದಿದೆ, ಅವರು ಒಳ್ಳೆಯದಾಗಿದ್ದಾರೆ, ನಾವು ಮಾತ್ರ ಇದ್ದ ಹಾಗೆ ಇದ್ದೇವೆ. ಅವರು ಎಷ್ಟು ದುಡಿತಾರೆ, ಎಷ್ಟು ಕಷ್ಟಪಡ್ತಾರೆ, ಅಷ್ಟೇ ನಾವು ಕಷ್ಟಪಡ್ತೇವೆ. ನಾವು ಕೂಡ ಮಹಾಲಕ್ಷ್ಮಿ ಪೂಜೆ ಮಾಡ್ತೇವೆ, ಪ್ರತಿಯೊಂದು ದೇವರ ಮಂತ್ರ ಹೇಳ್ತೇವೆ, ಮತ್ತು ಪ್ರತಿಯೊಂದು ಯಾವುದೆಲ್ಲ ಮಹಾಲಕ್ಷ್ಮಿಗೆ ಇಷ್ಟ ನೋಡಿ ಅದೆಲ್ಲ ಮಾಡ್ತೇವೆ, ಆದರೂ ಕೂಡ ನಮ್ಮ ಮನೆಗೆ ಮಹಾಲಕ್ಷ್ಮಿ ನೆಲೆಸ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳಿದರು. ಅಂಥವರಿಗೋಸ್ಕರ ನಾನು ಇವತ್ತಿನ ವಿಡಿಯೋ ತೊಗೊಬಂದಿರೋದು. ಮಹಾಲಕ್ಷ್ಮಿ ಯಾಕೆ ನೆಲೆಸೋದಿಲ್ಲ ನೋಡುವ, ನಾವು ಕಷ್ಟಪಟ್ಟು ದುಡಿದಿದ್ದು ಹಣ ನಮ್ಮ ಕೈಯಲ್ಲೇ ಇರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ತುಂಬ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೇನೆ. ಅಂತ ಹೇಳಿದ್ರೆ, ಫಸ್ಟು ನಾವು ದೇವರ ಪೂಜೆಗಿಂತ ಫಸ್ಟು ನಮಗೆ ಪ್ರಾಮುಖ್ಯತೆ ಕೊಡಬೇಕಾಗಿದ್ದು ಹಣ ಸೇವಿಂಗ್ ಮಾಡುವ ಬಗ್ಗೆ. ಅಂದರೆ ನಮಗೆ ಒಂದು 500 ರೂಪಾಯಿ ಸಂಬಳ ಇದ್ದರೆ ಉಂಟಲ್ಲ, 500 ರೂಪಾಯಿ ಕೂಡ ಖರ್ಚು ಮಾಡಿ ಕೂತ್ಕೊಳ್ಳೋದಲ್ಲ. 500 ರೂಪಾಯಿ ಸಂಬಳ ಇದ್ದರೆ ಅದರಲ್ಲಿ ಒಂದು 400 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ಆದರೂ ಉಳಿತಾಯ ಮಾಡಿದರೆ ಮಾತ್ರ ಅಲ್ವಾ. ಮತ್ತು ನಾವು ಇರುವುದೆಲ್ಲ ಖಾಲಿ ಮಾಡಿಕೊಂಡು ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರೋದಿಲ್ಲ, ನಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳಿದರೆ ಮಹಾಲಕ್ಷ್ಮಿ ಎಲ್ಲಿಂದ ಬರ್ತಾಳೆ? ಆದ ಕಾರಣಕ್ಕೆ ನೀವು ಫಸ್ಟು ಮಾಡಬೇಕಾಗಿದ್ದ ಕೆಲಸ ಏನಂತ ಹೇಳಿದರೆ, ಸ್ವಲ್ಪ ಹಣ ಸೇವಿಂಗ್ ಮಾಡಿ, ಆಯಿತಾ. ನಾನು ಪ್ರತಿ ಸಲ ವಿಡಿಯೋದಲ್ಲಿ ಹೇಳ್ತೇನೆ ಏನಂತ ಹೇಳಿದರೆ, ಒಂದು ನಿಮಗೆ ಎಷ್ಟು ಸಂಬಳ ಉಂಟು ನೋಡಿ, ಅದು ಲೆಕ್ಕಾಚಾರ ಎಲ್ಲ ಮಾಡಿ, ಆಮೇಲೆ ನಿಮಗೆ ಎಷ್ಟು ಉಳಿತದೆ ನೋಡಿ, ಅದನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಹೇಳ್ಕೊಂಡು ಕೂಡ ವಿಡಿಯೋ ಮಾಡಿದ್ದೇನೆ. ನಿಮಗೆ ಆ ವಿಡಿಯೋಗಳೆಲ್ಲ ಸಿಗ್ತದೆ, ಅದನ್ನು ನೋಡಿಕೊಂಡು ಬನ್ನಿ. ಇವಾಗ ಇನ್ನೂ ಕೆಲವರು ಕೇಳ್ಬೋದು, ನೀವು ಮಹಾಲಕ್ಷ್ಮಿ ಪೂಜೆ ಮಾಡಿದ ನಂತರ ನಿಮಗೆ ಮಹಾಲಕ್ಷ್ಮಿ ಒಲಿದಿದ್ದಾಳ ಅಂತ ಹೇಳ್ಕೊಂಡು. ಅದಕ್ಕೆ ನಾನು ಎಂತ ಹೇಳಬೇಕು ಅಂತ ಹೇಳಿದರೆ, ಒಂದು ಟೈಮಲ್ಲಿ ನೀವು ನಂದು ಹಳೆಯ ವಿಡಿಯೋ ಹೋಗಿ ನೋಡಿ, ಆಯಿತಾ. ಹಳೆಯ ವಿಡಿಯೋ ಹೋಗಿ ನೋಡಿ, ಅದರಲ್ಲೇ ನಾನು ಹೇಳಿದ್ದೆ ಏನಂತ ಹೇಳಿದರೆ, ನಮಗೆ ಇಷ್ಟು ಸಾಲ ಇತ್ತು, ಮತ್ತು ನನ್ನ ಹತ್ರ ಇದು ಏನೂ ಕೂಡ ಇರಲಿಲ್ಲ, ಆಯಿತಾ. ಏನು ಅಂತ ಹೇಳಿದರೆ ಮಾಂಗಲ್ಯದ್ದು ಚೈನ್ ಕೂಡ ಇರಲಿಲ್ಲ. ನಾವು ಉಂಟಲ್ಲ ಕಷ್ಟಪಟ್ಟು ದುಡ್ದಿದ್ದೇವೆ, ಆಯಿತಾ. ದುಡ್ದಿದ್ದಕ್ಕೆ ನಮಗೆ ಆಗಿದ್ದು, ಬರೀ ನಾವು ಪೂಜೆ ಮಾಡಿಕೊಂಡು ಕೂತ್ಕೊಂಡಿದ್ರೆ ನಮಗೆ ಮಹಾಲಕ್ಷ್ಮಿ ಬರ್ತಾ ಇರಲಿಲ್ಲ. ಕಷ್ಟಪಟ್ಟು ದುಡಿದು ಆಮೇಲೆ ನಮಗೆ ಎಷ್ಟು ಸಾಲ ಇತ್ತು ನೋಡಿ, ಆ ಸಾಲವನ್ನು ತೀರಿಸಿದ್ದೇವೆ. ಅದರ ಜೊತೆಗೆ ನಮಗೆ ಎಷ್ಟು ಅಗತ್ಯ ಉಂಟು ನೋಡಿ, ಅಷ್ಟು ನಾವು ನಮಗೆ ಬೇಕಾಗಿದ್ದಷ್ಟು ನಾವು ಈಗ ಸದ್ಯಕ್ಕೆ ಮಾಡ್ಕೊಂಡಿದ್ದೇವೆ. ಇನ್ನು ಮುಂದೆ ಉಂಟಲ್ಲ, ಮಹಾಲಕ್ಷ್ಮಿ ಆಶೀರ್ವಾದ ಇದ್ದರೆ, ನಮ್ಮ ಪರಿಶ್ರಮ ಇದ್ದರೆ ಉಂಟಲ್ಲ, ಅಂದರೆ ಕೃಷ್ಣನೇ ಹೇಳಿದಾನೆ ಏನಂತ ಹೇಳಿದರೆ, ನಿನ್ನ ಕರ್ತವ್ಯ ನೀನು ಮಾಡು, ಅಂದರೆ ನಿನ್ನ ಕೆಲಸವನ್ನು ನೀನು ಮಾಡು, ಫಲಾಫಲವನ್ನು ದೇವರಿಗೆ ಬಿಡುವಂತ. ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ತೇವೆ, ಅದರ ಜೊತೆಗೆ ನಮಗೆ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಇರಬೇಕಲ್ಲ. ನೀವು ಕೂಡ ನನ್ನದು ತುಂಬ ವರ್ಷದಿಂದ ನೋಡ್ಕೊಬಂದಿದ್ದೀರ, 4 ವರ್ಷದಿಂದ ನೋಡ್ಕೊಬಂದಿದ್ದೀರ. ನಾನು ಅನಗತ್ಯ ಖರ್ಚು ಮಾಡೋದಿಲ್ಲ, ನಾನು ಪ್ರತಿ ಸಲ ಹೇಳ್ತೇನೆ. ಮತ್ತು ನಾವೊಂದು ಬಟ್ಟೆ ಕೂಡ ಹಾಗೆ, ನೀವು ಬೇಕಾದರೆ ಹಳೆ ವಿಡಿಯೋದಲ್ಲಿ ನೋಡಿ, ಎಷ್ಟೇ ಹಳೆ ವಿಡಿಯೋದಲ್ಲಿ ಹಾಕಿರುವ ಬಟ್ಟೆ ಕೂಡ ನಾನು ಇವಾಗನೂ ಕೂಡ ಹಾಕ್ತಾ ಇದ್ದೇನೆ. ಬಟ್ಟೆಗೆ ಕೂಡ ಜಾಸ್ತಿ ಹಣವನ್ನೆಲ್ಲ ಖರ್ಚು ಮಾಡೋದಿಲ್ಲ. ಎಲ್ಲೆಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಹಣ ಉಳಿತಾಯ ಮಾಡಲಿಕ್ಕೆ ಆಗ್ತದೆ ನೋಡಿ, ಅಲ್ಲೆಲ್ಲ ನಾನು ಸ್ವಲ್ಪ ಸ್ವಲ್ಪ ಹಣ ಉಳಿತಾಯ ಮಾಡ್ತಾ ಇದ್ದೇನೆ. ಆ ಕಾರಣದಿಂದ ನಾವು ಬರೀ ಮಹಾಲಕ್ಷ್ಮಿ ಬರುವುದಿಲ್ಲ ಅಂತ ಹೇಳೋದಕ್ಕಿಂತ ಸ್ವಲ್ಪ ಉಳಿತಾಯದ ಕಡೆಗೆ ಗಮನ ಕೊಟ್ಟು, ಫಸ್ಟು ನಿಮಗೆ ಎಷ್ಟು ಸಾಲ ಉಂಟು ನೋಡಿ, ಆ ಸಾಲವನ್ನು ತೀರಿಸಬೇಕು. ನಿಮಗೆ ಸಾಲ ಇದ್ದರೆ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದರೆ, ಏನು ಮಾಡಿದರೂ ಕೂಡ ನಿಮಗೆ ಹಣ ಉಳಿತಾಯ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ನಿಮಗೆ ನೆಮ್ಮದಿಯಿಂದ ಊಟ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಯಾಕಂತ ಹೇಳಿದರೆ, ಸಾಲ ಇದ್ದರೆ ಸಾಲಗಾರದ್ದು ಟೆನ್ಷನ್ ಇರ್ತದೆ, ಅಂದರೆ ಯಾವಾಗ ಬರ್ತಾರೋ ಮನೆ ಬಾಗಿಲಿಗೆ, ಯಾವಾಗ ಕೇಳ್ತಾರೋ ಹಣ ಅಂತ ಹೇಳ್ಕೊಂಡು ಟೆನ್ಷನ್ ಇರುತ್ತಲ್ಲ. ಆ ಕಾರಣದಿಂದ ಫಸ್ಟು ನಿಮಗೆ ಸಾಲ ಎಲ್ಲ ಇದ್ದರೆ ಫಸ್ಟು ಸಾಲ ತೀರಿಸ್ಕೊಳ್ಳಿ, ಆಮೇಲೆ ಸೇವಿಂಗ್ ಮಾಡಲಿಕ್ಕೆ ಕಲೀರಿ. ಇವಾಗ ಏನು ಮಾಡಿದರೂ ಕೂಡ ನಮ್ಮ ಹತ್ರ ಹಣ ಉಳಿತಾ ಇಲ್ಲ, ನಮಗೆ ಕಷ್ಟಪಟ್ಟು ದುಡಿತೇವೆ, ಆಯಿತಾ. ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಗಂಡ ಹೆಂಡತಿ ಇಬ್ಬರು ಕೂಡ ದುಡಿತೇವೆ, ಆಯಿತಾ. ಅನಗತ್ಯ ಖರ್ಚು ಕೂಡ ಮಾಡೋದಿಲ್ಲ, ಆಯಿತಾ. ಎಲ್ಲರೂ ಮುಂದೆ ಬಂದಿದ್ದಾರೆ, ನಾವು ಕೂಡ ಮುಂದೆ ಬರಬೇಕು, ಯಾಕೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಕೇಳ್ತಾರಲ್ಲ. ಆ ಕಮೆಂಟ್ಗೆ ನಾನು ಇವತ್ತು ಆನ್ಸರ್ ಹೇಳ್ತೇನೆ. ಏನು ಮಾಡಬೇಕು ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು ಅಂತ ಹೇಳಿದರೆ ಅಂತ. ಫಸ್ಟು ನೀವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ಆದಷ್ಟು ಹೆಣ್ಣು ಮಕ್ಕಳುಂಟಲ್ಲ, ಆದಷ್ಟು ಹರಿದ ಬಟ್ಟೆಯನ್ನು ಹಾಕುವುದನ್ನು ಬಿಟ್ಟು ಬಿಡಬೇಕು, ಆಯಿತಾ. ಸ್ವಲ್ಪ ಕೂಡ ನೀವು ಹರಿದಿದ್ದು ಹೊಲಿದು ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ, ಆದರೆ ಹರಿದ ಬಟ್ಟೆಯನ್ನು ಯಾವ ಕಾರಣಕ್ಕೂ ಕೂಡ, ಅಂದರೆ ಓಪನ್ ಇರುತ್ತಲ್ಲ ಅಂತಹ ಹರಿದ ಬಟ್ಟೆಯನ್ನು ಯಾವ ಕಾರಣಕ್ಕೂ ಹಾಕೊಳ್ಬೇಡಿ. ಹರಿದಿದೆ ಬಟ್ಟೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ಆದಷ್ಟು ಅದನ್ನು ಬೇಗನೆ ಹೊಲಿಲಿಕ್ಕೆ ಮಾಡಿಬಿಟ್ರೆ, ಹರಿದೋಗಿದೆಯಲ್ಲ ಇರಲಿ ಸ್ವಲ್ಪ ಅಲ್ಲ ಹರಿದಿದ್ದು ಅಂತ ಹೇಳ್ಕೊಂಡು ಅದನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಎರಡನೇದು ಏನಂತ ಹೇಳಿದರೆ, ಆದಷ್ಟು ನಗ್ತಾ
ಇರಿ ಆಯಿತಾ, ನಗ್ತಾ ಇರಿ, ಏನು ಬೇಕಾದರೂ ಆಗಲಿ ಆಯಿತಾ. ನಾವು ಇವತ್ತು ಇದ್ದವರು ನಾಳೆ ಇರ್ತೇವಾ ಇಲ್ವಾ ಅಂತ ಹೇಳ್ಕೊಂಡು ಗೊತ್ತಿಲ್ಲ ಆಯಿತಾ. ನಾವು ಇವತ್ತು ಖುಷಿಯಾಗಿರ್ಬೇಕಲ್ವ. ಆ ಕಾರಣದಿಂದ ಏನೇ ನಿಮಗೆ ಟೆನ್ಷನ್ ಇರಲಿ, ಏನೇ ನಿಮಗೆ ಯಾರೇ ನಿಮ್ಮ ಬಗ್ಗೆ ಹಿಂದಿಂದ ಏನೇ ಮಾತಾಡಲಿ, ಏನೇ ಹೇಳಲಿ ಆಯಿತಾ, ನಿಮ್ಮ ಹತ್ರ ಹಣ ಇರಲಿ ಹಣ ಇಲ್ಲದೇ ಇರಲಿ, ಸದಾ ಉಂಟಲ್ಲ ಮುಖದಲ್ಲಿ ಆಯಿತಾ, ನಿಮ್ಮ ಮುಖದಲ್ಲಿ ನಗು ಇದ್ದರೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದರೆ ಮಹಾಲಕ್ಷ್ಮಿಗೆ ಕೂಡ ಇಷ್ಟ ಆಗುತ್ತೆ. ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಯಾವತ್ತು ನೋಡಿದ್ರು ನಮ್ಮ ಹತ್ರ ಇಲ್ಲ ಇಲ್ಲ ಇಲ್ಲ, ನಮ್ಮ ಹತ್ರ ಆಗೋದಿಲ್ಲ, ನನ್ನ ಹತ್ರ ಸಾಧ್ಯವೇ ಇಲ್ಲ, ಎಲ್ಲರ ಮನೆಗೆ ಹಣ ಬರ್ತದೆ, ಮಹಾಲಕ್ಷ್ಮಿ ಬರ್ತಾಳೆ, ನಮ್ಮ ಮನೆಗೆ ಬರುವುದಿಲ್ಲ ಅಂತ ಹೇಳ್ಕೊಂಡು ನೀವು ಸದಾ ಅದನ್ನೇ ಹೇಳ್ತಾ ಇದ್ರೆ ಉಂಟಲ್ಲ, ನೀವು ಏನನ್ನು ಆಲೋಚನೆ ಮಾಡ್ತೀರ ನೋಡಿ, ನಿಮ್ಮ ಮೈಂಡ್ ಅದಕ್ಕೆ ಕೆಲಸ ಮಾಡ್ತಾ ಇರುತ್ತೆ. ನೀವು ಹೇಳಿದ ಹಾಗೆ ನಿಮ್ಮ ಮನಸ್ಸು ಮಾಡ್ತಾ ಇರ್ತದೆ. ನೀವು ಹಣ ಇಲ್ಲ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಹಣ ಇರುವುದೇ ಇಲ್ಲ. ನೀವು ಏನು ಮಾಡಬೇಕು ಅದ್ರ ಬದಲು ಅಂತ ಹೇಳಿದ್ರೆ, ನೀವು ಎಣಿಸ್ಕೊಳ್ಬೇಕು ಯಾವತ್ತು ನಮಗೆ ಕೂಡ ಒಳ್ಳೆಯದಾಗ್ತದೆ, ನಾವು ಕೂಡ ಎಲ್ಲರ ಥರ ಆಗ್ತೇವೆ, ನಮ್ಮ ಕಷ್ಟ ಕೂಡ ಪರಿಹಾರ ಆಗ್ತದೆ, ನಮಗೆ ಇದು ದೇವರು ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ, ನಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಪದೇ 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 ನೀವು ಎಣಿಸ್ಕೊಳ್ತಾ ಇರಿ, ಪಾಸಿಟಿವ್ ಆಗಿ ಎಣಿಸ್ಕೊಳ್ತಾ ಇರಿ. ಆವಾಗ ನಿಮ್ಮ ಮನಸ್ಸು ಕೂಡ ನಿಮಗೆ ಅದಕ್ಕೆ ಹೆಲ್ಪ್ ಮಾಡ್ತದೆ. ಅಂದರೆ ಯೂನಿವರ್ಸ್ಗೆ ನಿಮ್ಮ ಮಾತನ್ನು ತಲುಪಿಸ್ತದೆ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಆಟೋಮೆಟಿಕ್ ಆಗಿ ನಿಮ್ಮ ಮನಸ್ಸಲ್ಲಿ ಎಣಿಸಿದ್ದೀರ ನಿಮಗೆ ಒಳ್ಳೆಯದಾಗುತ್ತೆ ಆಗುತ್ತೆ ಅಂತ ಹೇಳ್ಕೊಂಡು ಎಣಿಸಿದ್ರೆ ನೋಡಿ, ಆವಾಗ 100% ಆ ಕೆಲಸ ಆಗ್ತದೆ. ಇವಾಗ ನಿಮ್ಮ ಹತ್ರ ಹಣ ನಿಲ್ಲುವುದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಇವಾಗ ಅಥರ್ವಣ ವೇದದಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ತುಂಬ ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ. ಇದು ಉಂಟಲ್ಲ ಯಾವತ್ತೂ ಕೂಡ ಸುಳ್ಳಾಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಅಥರ್ವಣ ವೇದದಲ್ಲಿ ಇರುವುದು ನಾವು ಮಾಡಿದರೆ ಉಂಟಲ್ಲ ಯಾವತ್ತೂ ಕೂಡ ಸುಳ್ಳಾಗುವುದಿಲ್ಲ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಶುಕ್ರವಾರ ದಿವಸ ದೇವರ ಮನೆ ಕ್ಲೀನ್ ಮಾಡೋದು ಅಂಥದ್ದೆಲ್ಲ ಇದ್ದರೆ ಉಂಟಲ್ಲ ಆ ದಿವಸ ಬಿಟ್ಟು ಬಿಡಿ. ಶುಕ್ರವಾರ ದಿವಸ ಯಾವ ಕಾರಣಕ್ಕೂ ಕೂಡ ದೇವರ ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ. ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಕೂತ್ಕೊಂಡಿರಬಹುದು. ನೀವು ಮನೆಯಿಂದ ಕ್ಲೀನ್ ಮಾಡುವಾಗ ಉಂಟಲ್ಲ, ಇವಾಗ ನಿಮ್ಮ ಮನೆಗೆ ಯಾರಾದರೂ ಒಬ್ಬರು ಅತಿಥಿ ಬಂದಿರ್ತಾರೆ ಆಯಿತಾ, ನಿಮ್ಮದು ರಿಲೇಟಿವ್ಸ್ ಯಾರಾದರೂ ಬಂದಿರ್ತಾರೆ, ಅವರ ಎದುರಿಗೆ ನೀವು ಗುಡಿಸ್ತಾ ಇದ್ರೆ ಉಂಟಲ್ಲ ಅಥವಾ ನೆಲ ಒರೆಸ್ತಾ ಇದ್ರೆ ಅವರಿಗೆ ಹೇಗಾಗ್ತದೆ ಅಂದರೆ, ಅಲ್ಲಿ ಬಂದು ನಿಂತ್ಕೊಂಡು 1 ವಾರ ಹಾಗೆಲ್ಲ ಇದ್ದರೆ ಪರವಾಗಿಲ್ಲ, ಬಂದ ಕೂಡಲೇ ಯಾರೋ ಬಂದು ಕೂತ್ಕೊಂಡಿದ್ದಾರೆ ಅನ್ನುವಾಗನೇ ಅವ್ರ ಎದುರುಗಡೆನೇ ಗುಡಿಸೋದು ನೆಲ ಒರೆಸೋದು ಮಾಡಿದರೆ ಹೇಗಾಗ್ತದೆ. ಅದೇ ರೀತಿ ಮಹಾಲಕ್ಷ್ಮಿಗೂ ಕೂಡ ಶುಕ್ರವಾರ ದಿವಸ ಯಾವ ಕಾರಣಕ್ಕೂ ಕೂಡ ದೇವರ ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗ್ಬೇಡಿ. ನೀವು ಶುಕ್ರವಾರ ದೇವರ ಪೂಜೆ ಮಾಡಬೇಕಂದ್ರೆ ಗುರುವಾರ ರಾತ್ರಿನೇ ಎಲ್ಲ ಕ್ಲೀನಾಗಿ ಇಟ್ಕೊಳ್ಬೇಕು. ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಔದುಂಬರದ ವೃಕ್ಷ ಅಂತ ಹೇಳ್ಕೊಂಡು ಸಿಗ್ತದೆ, ನಿಮಗೆ ಪಾರ್ಕಲ್ಲಿ ಸಿಗ್ತದೆ. ಪಾರ್ಕಲ್ಲೇ ಹೋದರೆ ಉಂಟಲ್ಲ ಔದುಂಬರದ ವೃಕ್ಷ ಸಿಗ್ತದೆ. ಔದುಂಬರದ ವೃಕ್ಷ ಅಂತ ಹೇಳಿದರೆ ಅತ್ತಿ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾನು ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೇನೆ. ಅಂದರೆ ಔದುಂಬರ ವೃಕ್ಷ ಅಂತ ಹೇಳಿದರೆ ಕೆಲವರಿಗೆ ಅರ್ಥ ಆಗೋದಿಲ್ಲ, ಇದ್ಯಾವಪ್ಪ ವೃಕ್ಷ ಅಂತ ಹೇಳ್ಕೊಂಡು ಎಣಿಸ್ಕೊಳ್ತಾರೆ. ಅದ್ರ ಬದಲು ಅತ್ತಿ ಮರ ಅಂತ ಹೇಳ್ಕೊಂಡು ಹೇಳಿದರೆ ನಿಮಗೆ ಗೊತ್ತಾಗ್ತದೆ. ಆ ಮರದಲ್ಲಿ ಫುಲ್ಲು ಇದು ಚಿಕ್ಕ 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 ಕೆಂಪು ಬಣ್ಣದ ಮತ್ತು ಅರಶಿನ ಬಣ್ಣದ ಕಾಯಿ ಥರ ಇರ್ತದೆ ನೋಡಿ, ಅದನ್ನು ಹಣ್ಣನ್ನು ಕೂಡ ತಿಂತಾರೆ. ಅಂಥದ್ದು ಮರ ಸಿಗ್ತದೆ ನಿಮಗೆ ಪಾರ್ಕಲ್ಲಿ, ಪ್ರತಿಯೊಂದು ಕಡೆ ಸಿಗ್ತದೆ. ನೀವು ಏನು ಮಾಡಿ ಅಂತ ಹೇಳಿದರೆ, ಇವತ್ತು ವಾಕಿಂಗ್ ಹೋಗಿದ್ರಿ ಅಂತ ಹೇಳ್ಕೊಂಡು ಹೇಳುವ, ಇವತ್ತು ಬೇಡ, ಇವತ್ತು ಅಮಾವಾಸ್ಯೆ ಅಲ್ಲ, ಇವತ್ತು ಬೇಡ. ಏನು ಮಾಡಿ ಅಂತ ಹೇಳಿದರೆ, ಹೋಗುವಾಗ ಅದ್ರದ್ದು ಅಂದರೆ ಅತ್ತಿ ಮರದ ಎಲೆ ಬಿದ್ದಿರ್ತದೆ ಆಯಿತಾ, ಇಲ್ಲದಿದ್ರೆ ಹೂ ಬಿದ್ದಿರುತ್ತೆ, ಇಲ್ಲ ಅಂತ ಹೇಳಿದರೆ ಕಡ್ಡಿ ಆದರೂ ಬಿದ್ದಿರುತ್ತಲ್ವ ಆ ಮರದ ಕೆಳಗಡೆ. ನೀವು ಏನು ಮಾಡಿ ಅಂತ ಹೇಳಿದರೆ, ಒಂದೇ ಹೂವು ಇಲ್ಲದಿದ್ರೆ ಎಲೆ ಅಥವಾ ಕಡ್ಡಿ, ಅದರಲ್ಲಿ ಯಾವುದಾದ್ರು ನಿಮಗೆ ಯಾವುದಾಗುತ್ತೆ ನೋಡಿ, ಅದನ್ನು ಸ್ವಲ್ಪ ತೊಗೊಂಡು ಬರಬೇಕು ಮನೆಗೆ, ಅತ್ತಿ ಮರದ್ದು ಆಯಿತಾ. ನಿಮಗೆ ಅಲ್ಲೆಲ್ಲ ಹೋಗಲಿ ತೆಗಿಲಿಕ್ಕೆ ನಾಚಿಕೆ ಆಗ್ತದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನಿಮಗೆ ಅತ್ತಿ ಮರದ್ದು ಕಡ್ಡಿ ಉಂಟಲ್ಲ ಗಂದಿಗೆ ಅಂಗಡಿಯಲ್ಲಿ ಸಿಗ್ತದೆ. ಹಣ ಕೊಟ್ಟು ತರುವುದಾದ್ರೂ ಕೂಡ ಪರವಾಗಿಲ್ಲ, ಇಲ್ಲ ನಮಗೆ ಹಣ ಕೊಟ್ಟು ತರೋದಿಲ್ಲ ನಾವು ಪಾರ್ಕಿಂದ ತಗೊಂಡ್ಬರ್ತೇವೆ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ನೆನ್ಪಿಟ್ಕೊಳ್ಳಿ, ಅತ್ತಿ ಮರದ ಕಡ್ಡಿ ಒಂದು ಇಷ್ಟು ಆಗುವಷ್ಟು ತಗೊಬನ್ನಿ. ಇವಾಗ ಎರಡನೇದು ಏನು ಮಾಡಬೇಕು ಅಂತ ಹೇಳಿದರೆ, ಬಿಳಿ ಎಕ್ಕದ ಹೂವಿನ ಗಿಡದ್ದು ಕಡ್ಡಿ ಆಯಿತಾ. ನೀವು ಕಡ್ಡಿಯನ್ನು ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಕೈಯಲ್ಲಿ ಕಟ್ ಮಾಡಿ ತಗೊಬರಬೇಕು. ಬಿಟ್ಟರೆ ನೀವು ಅದು ಅಂದರೆ ಚಾಕು ಹಿಡ್ಕೊಂಡು ಅಥವಾ ಮಚ್ಚು ಹಿಡ್ಕೊಂಡು ಅದೆಲ್ಲ ಗಿಡ ಎಲ್ಲ ಕಟ್ ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ಮಾಡಿದರೆ ನಿಮಗೆ ಪಾಪ ಬರುತ್ತೆ ಆಯಿತಾ. ಆದಷ್ಟು ಎಲೆ ಏನಂದರೆ ಬಿಳಿ ಎಕ್ಕದ ಕಡ್ಡಿ ಉಂಟಲ್ಲ ಅದನ್ನು ಕೈಯಲ್ಲೇ ಮುರಿದು ತಗೊಬನ್ನಿ. ಆದಷ್ಟು ಒಣಗಿದದ್ದೇ ತಗೊಬನ್ನಿ. ಯಾಕಂತ ಹೇಳಿದರೆ ನಮಗೆ ಇದು ಒಂದು ಕೆಲಸ ಮಾಡಲಿಕ್ಕೆ ಉಂಟು. ಒಣಗಿ ಇಲ್ಲದೆ ಇರೋದು ಹಸಿ ಇರೋದೆಲ್ಲ ತಗೊಬರಲಿಕ್ಕೆ ಹೋಗಬೇಡಿ. ನಿಮಗೆ ಬಿಳಿ ಎಕ್ಕದ ಕಡ್ಡಿ, ಒಣಗಿರುವ ಕಡ್ಡಿ ಮತ್ತು ಅತ್ತಿ ಮರದ ಕಡ್ಡಿ, ಅದೇ ಔದುಂಬರ ವೃಕ್ಷದ ಕಡ್ಡಿ 2 ಆಯ್ತಲ್ವ. ಇವಾಗ 3ನೇದು ಏನು ಮಾಡಬೇಕು ಅಂತ ಹೇಳಿದರೆ, ಕಸ್ತೂರಿ ಲೋಬಾನ ಅಂತ ಹೇಳ್ಕೊಂಡು ಸಿಗ್ತದೆ ನಿಮಗೆ, ಗಂದಿಗೆ ಅಂಗಡಿಯಲ್ಲಿ ಸಿಗ್ತದೆ. ಅದನ್ನು ಕೂಡ ನಾನು ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತೇನೆ. ಕಸ್ತೂರಿ ಲೋಬಾನ ಅಂತ, ಅದು ನೋಡಲಿಕ್ಕೆ ಕಲ್ಲು ಥರ ಇರ್ತದೆ, ದೊಡ್ಡ ದೊಡ್ಡ ಕಲ್ಲು ಥರ ಇರ್ತದೆ. ನೀವು ಅದು ಕೆಂಡಕ್ಕೆ ಹಾಕಿದಂದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅಂಟು ಮೇಣ ಥರ ಆಗುತ್ತೆ ಆಯಿತಾ. ಅದಕ್ಕೆ ಕಸ್ತೂರಿ ಲೋಬಾನ ಅಂತ ಹೇಳ್ಕೊಂಡು ಕರೀತಾರೆ. ಅದನ್ನು ಕೂಡ ತಗೊಬನ್ನಿ. ಆಮೇಲೆ ಬಿಳಿ ಸಾಸಿವೆ ಆಯಿತಾ. ಬಿಳಿ ಸಾಸಿವೆ ನಿಮಗೆ ಇದು ಕೂಡ ಅಷ್ಟೇ, ಅಂದರೆ ಇದು ಅಂದರೆ ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ, ಮತ್ತು ಮಾಮೂಲಿ ಅಂಗಡಿಯಲ್ಲಿ ಕೂಡ ಸಿಗ್ಬೋದು, ಮತ್ತು ಗಂದಿಗೆ ಅಂಗಡಿಯಲ್ಲಿ ಕೂಡ ಸಿಗ್ತದೆ ಆಯಿತಾ. ಬಿಳಿ ಸಾಸಿವೆ ಅಂತ ಹೇಳಿದರೆ ಕೊಡ್ತಾರೆ. ಇದನ್ನೆಲ್ಲ ಏನು ಮಾಡಿ ಅಂತ ಹೇಳಿದರೆ, ಗುರುವಾರ ದಿವಸ ತಗೊಬಂದು ರೆಡಿ ಮಾಡಿ ಇಟ್ಕೊಳ್ಬೇಕು. ಯಾವುದಂತ ಹೇಳಿದರೆ,
ಒಂದು ಔದುಂಬರ ವೃಕ್ಷದ ಕಡ್ಡಿ ಅಂದರೆ ಅತ್ತಿ ಮರದ ಕಡ್ಡಿ, ಎರಡನೇದು ಬಿಳಿ ಎಕ್ಕದ ಕಡ್ಡಿ, ಮೂರನೇದು ಕಸ್ತೂರಿ ಲೋಬನ, ನಾಲ್ಕನೇದು ಬಿಳಿ ಸಾಸಿವೆ. ಅಷ್ಟನ್ನು ನೀವು ತಗೊಬಂದು ಇಟ್ಕೊಳ್ಳಿ ಗುರುವಾರ ದಿವಸ. ಇವಾಗ ಶುಕ್ರವಾರ ದಿವಸ ನೀವು ಪೂಜೆ ಮಾಡ್ತೀರಲ್ವ ಮಹಾಲಕ್ಷ್ಮಿ ಪೂಜೆ, ಕೆಲವರು ಬೆಳಿಗ್ಗೆ ಬೇಗನೆ ಪೂಜೆ ಮಾಡ್ತಾರೆ, ಕೆಲವರು ಒಂದು 10 ಗಂಟೆ ಹೊತ್ತಿಗೆ ಪೂಜೆ ಮಾಡ್ತಾರೆ, ಕೆಲವರು ಸಾಯಂಕಾಲದ ಹೊತ್ತಿಗೆ ಪೂಜೆ ಮಾಡ್ತಾರೆ ಆಯಿತಾ. ಶುಕ್ರವಾರ ದಿವಸ ಯಾವತ್ತು ಪೂಜೆ ಮಾಡ್ತೀರಿ ನೋಡಿ, ಆ ಸಮಯದಲ್ಲಿ ಏನು ಮಾಡಿ ಅಂತ ಹೇಳಿದರೆ, ಇಷ್ಟನ್ನು ನೀವು ತಗೊಂಡು ಹೋಗಿದ್ರಲ್ಲ ಅದನ್ನು ನೀವು ದೇವರಿಗೆ, ಕೆಲವರಿಗೆ ಕಲಶ ಇಡುವ ಅಭ್ಯಾಸ ಇರ್ತದೆ, ಕೆಲವರಿಗೆ ಕಲಶ ಇಡುವ ಅಭ್ಯಾಸ ಇರುವುದಿಲ್ಲ ಮಹಾಲಕ್ಷ್ಮಿದು. ಇದು ಇಡುವುದಾದರೆ ಅದರ ಎದುರುಗಡೆ ಇಡಿ ಆಯಿತಾ. ನೀವು ಇಷ್ಟು ಕಡ್ಡಿ ತೊಗೊಂಡು ಹೋಗಿದ್ರಲ್ಲ ಅದನ್ನು ಅದರ ಎದುರುಗಡೆ ಇಡಿ, ಮಹಾಲಕ್ಷ್ಮಿ ಎದುರುಗಡೆ. ನಿಮ್ಮ ಹತ್ರ ಕಲಶ ಇಡುವುದು ಅಭ್ಯಾಸ ಇಲ್ಲ ಅಂತ ಹೇಳಿದರೆ ದೇವರದು ಮಹಾಲಕ್ಷ್ಮಿ ಫೋಟೋ ಉಂಟಲ್ಲ ಆ ಫೋಟೋದ ಎದುರುಗಡೆ ಇಟ್ಟರೂ ಕೂಡ ನಡೀತದೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಮಹಾಲಕ್ಷ್ಮಿಗೆ ಬೆಲ್ಲದ ಅನ್ನದ ಪಾಯಸ ತುಂಬ ಇಷ್ಟ ಆಯಿತಾ. ನೀವು ಏನು ಮಾಡಿ ಅಂತ ಹೇಳಿದರೆ, ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಲಿಕ್ಕೆ ಬೆಲ್ಲದ ಅನ್ನದ ಪಾಯಸವನ್ನು ಕೂಡ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನಾನ್ ವೆಜ್ ಎಲ್ಲ ಅಡುಗೆ ಮಾಡಿರ್ತೀರಲ್ಲ ಆ ಪಾತ್ರೆಯಲ್ಲೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಒಂದು ದೇವರಿಗೆ ಅಂತ ಹೇಳ್ಕೊಂಡು ಒಂದು ಸಪ್ರೇಟ್ ಪಾತ್ರೆಯನ್ನು ತಂದು ಇಟ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಅನ್ನ ಕೂಡ ಹಾಗೆ, ನಿಮ್ಮ ಮನೆಯಲ್ಲಿ ಅನ್ನ ಆಲ್ರೆಡಿ ಮಾಡಿಟ್ಟಿದ್ದಾರೆ ಅದೇ ಅನ್ನವನ್ನು ಮಿಕ್ಸ್ ಮಾಡಿ ಆ ಬೆಲ್ಲದನ್ನ ಮಾಡಿ ಕೊಡ್ತೇನೆ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಇದು ಪ್ರಸಾದ ಮಾಡಲಿಕ್ಕೆ ಅಂದರೆ ನೈವೇದ್ಯ ಮಾಡಲಿಕ್ಕೆ ಉಂಟಲ್ಲ, ನೀವು ದೇವರಿಗೆ ಸಪ್ರೇಟಾಗಿ ಅನ್ನ ಮಾಡಬೇಕು, ಸಪ್ರೇಟ್ ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಆಯಿತಾ. ಅದು ಬಿಟ್ಟು ನೀವು ಯೂಸ್ ಮಾಡಿದ್ದೆಲ್ಲ ಹಾಕಲಿಕ್ಕೆ ಹೋಗಬೇಡಿ, ಆಮೇಲೆ ಒಂದು ಹೋಗಿ ಒಂದು ಆಗ್ತದೆ. ಅದಕ್ಕೆ ಹೇಳಿದ್ದು, ದೇವರಿಗಂತಲೇ ಒಂದು ಸಪ್ರೇಟ್ ಪಾತ್ರೆ ತಗೊಂಡು ಅದರಲ್ಲಿ ನೀವು ಬೆಲ್ಲದನ್ನವನ್ನು ಮಾಡಿ ದೇವರಿಗೆ ನೈವೇದ್ಯ ಇಡಬೇಕು, ಮಹಾಲಕ್ಷ್ಮಿಗೆ ನೈವೇದ್ಯ ಇಡಬೇಕು. ಆಮೇಲೆ ನೀವು ಮಾಮೂಲಿ ಪೂಜೆ ಎಲ್ಲ ಮಾಡ್ತಿರಲ್ಲ ಮಹಾಲಕ್ಷ್ಮಿ ಪೂಜೆ, ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಹತ್ರ ಒಂದು ಮಣ್ಣಿದು ಇರ್ತದೆ ಅಂದರೆ ಲೋಬನದ ಹೊಗೆ ಹಾಕಲಿಕ್ಕೆ ಅಂತ ಹೇಳ್ಕೊಂಡು ಮಣ್ಣಿದು ಪಾತ್ರೆ ಸಿಗ್ತದಲ್ಲ, ಇಲ್ಲ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಬೇರೆ ಪಾತ್ರೆ ಇರ್ತದೆ ಅಂದರೆ ಧೂಪದ ಹೊಗೆ ಹಾಕಲಿಕ್ಕೆ ಅಂತ ಹೇಳ್ಕೊಂಡು ಪಾತ್ರೆ ಇರ್ತದಲ್ಲ, ಅದಕ್ಕೆ ಏನು ಮಾಡಿ ಅಂತ ಹೇಳಿದರೆ, ಈ ಬಿಳಿ ಎಕ್ಕದ ಕಡ್ಡಿಯನ್ನು ಫಸ್ಟು ಹಾಕಿ ಅದರ ಹತ್ರ ಒಂದು ಸ್ವಲ್ಪ ತುಪ್ಪ ಹಾಕಿದರೂ ಕೂಡ ಪರವಾಗಿಲ್ಲ, ಇಲ್ಲ ಅಂತ ಹೇಳಿದರೆ ಉಂಟಲ್ಲ ಕರ್ಪೂರದಿಂದ ಬೇಕಾದರೆ ಪರವಾಗಿಲ್ಲ, ಅದನ್ನು ಹಚ್ಚಬೇಕು. ಅದು ಗೆಂಡ ಆಗುತ್ತಲ್ಲ, ಗೆಂಡ ಆಗುವಾಗ ಏನು ಮಾಡಬೇಕು ಅಂತ ಹೇಳಿದರೆ ಅದರ ಜೊತೆಗೆ ಔದುಂಬರ ವೃಕ್ಷದ ಕಡ್ಡಿಯನ್ನು ಕೂಡ ಸೇರಿಸಬೇಕು ಆಯಿತಾ. ಔದುಂಬರ ವೃಕ್ಷವನ್ನು ಫಸ್ಟ್ ಎಕ್ಕದ ಗಿಡವನ್ನು ಹಾಕಿ ಅದರ ಮೇಲೆ ಔದುಂಬರ ವೃಕ್ಷದ ಕಡ್ಡಿಯನ್ನು ಹಾಕಿ, ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಅದಕ್ಕೆ ಕಸ್ತೂರಿ ಲೋಬನ ಉಂಟಲ್ಲ ಅದನ್ನು ಕೂಡ ಹಾಕಿ ಆಯಿತಾ. ಆಮೇಲೆ ಬಿಳಿ ಸಾಸಿವೆಯನ್ನು ಹಾಕಬೇಕು. ಇಷ್ಟನ್ನು ಹಾಕಿ ಆದ ನಂತರ ಅದರಲ್ಲಿ ಹೊಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಲ್ಲ, ಆ ಹೊಗೆಯನ್ನು ನೀವು ಮಹಾಲಕ್ಷ್ಮಿಗೆ ತೋರಿಸಬೇಕು. ನಿಮ್ಮ ಮನೆಯಲ್ಲಿ ಯಾವುದೆಲ್ಲ ದೇವರು, ಕುಲ ದೇವರಾಗಲಿ, ಮನೆ ದೇವರು, ಯಾವುದೆಲ್ಲ ದೇವರು ಉಂಟು ನೋಡಿ ಆ ದೇವರಿಗೆಲ್ಲ ಅದನ್ನು ತೋರಿಸಿ, ಆಮೇಲೆ ಎಲ್ಲ ಮನೆ ಎಲ್ಲ ಮೂಲೆಗೂ ಕೂಡ ಆಯಿತಾ, ಎಲ್ಲಿ ಕೂಡ ಬಿಡಬೇಡಿ, ಮಂಚದ ಕೆಳಗಡೆ ಕೂಡ ತೋರಿಸಬೇಕು, ಎಲ್ಲ ಕಡೆ ಆಯಿತಾ. ಆ ಹೊಗೆಯನ್ನು ತೋರಿಸಿ ಆಮೇಲೆ ಲಾಸ್ಟಲ್ಲಿ ಉಂಟಲ್ಲ ಅದು ಹೊಗೆದು ಕೆಂಡ ಇರ್ತದಲ್ಲ ಅದನ್ನು ಏನು ಮಾಡಿ ಅಂತ ಹೇಳಿದರೆ ಹೊರಗಡೆ ಹಾಕಿ ಆಯಿತಾ. ಗಿಡದ ಕೆಳಗಡೆ ಬೇಕಾದರೆ ಹಾಕ್ಬೋದು, ಇಲ್ಲ ಹೊರಗಡೆ ಬೇಕಾದರೆ ಹಾಕ್ಬೋದು, ಮತ್ತು ತುಳಿಯುವ ಜಾಗದಲ್ಲೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ಇದನ್ನು ಮಾಡಿ ನೋಡಿ, ಆವಾಗ 100% ನಿಮ್ಮ ಆಸೆ ನೆರವೇರ್ತದೆ. ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬರ್ತಾಳೆ, ಜೊತೆಗೆ ನೀವು ಸೇವಿಂಗ್ ಮಾಡುವ ಬುದ್ಧಿ ಕೂಡ ಕಲ್ತಿರಬೇಕು ಆಯಿತಾ. ಬರೇ ಪೂಜೆ ಮಾಡಿದರೆ ಮಹಾಲಕ್ಷ್ಮಿ ಬರೋದಿಲ್ಲ. ಈಗ ಒಂದು ವಾರದಲ್ಲಿ ಪೂಜೆ ಮಾಡಿದರೆ ನಿಮಗೆ ಇದ್ರದ್ದು ರಿಸಲ್ಟ್ ಸಿಗೋದಿಲ್ಲ. ನೀವೇನು ಮಾಡಿ ಅಂತ ಹೇಳಿದರೆ, ಪ್ರತಿ ಶುಕ್ರವಾರ 4 ವಾರ ಮಾಡಿ, ಆಮೇಲೆ 5ನೇ ವಾರಕ್ಕೆ ನೀವು ಪೂಜೆ ಮಾಡ್ತೀರಲ್ಲ ಆವಾಗ ನಿಮಗೆ ಗೊತ್ತಾಗ್ತದೆ, ನಿಮ್ಮ ಮನೆಯಲ್ಲಿ ಬದಲಾವಣೆ ಗೊತ್ತಾಗ್ತದೆ. ಆಮೇಲೆ ಕಂಟಿನ್ಯೂ ಬೇಕಾದರೆ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಆಯಿತಾ. ಪ್ರತಿ ಶುಕ್ರವಾರ ಮಾಡ್ತೀರಾ ಅಂತ ಹೇಳಿದರೆ ತುಂಬ ಒಳ್ಳೆಯದು. ಇಲ್ಲ ಅಂತ ಹೇಳಿದರೆ ಒಂದು 9 ಶುಕ್ರವಾರ ಮಾಡಿ ಆಮೇಲೆ ಸ್ಟಾಪ್ ಮಾಡಿದರೂ ಕೂಡ ಪರವಾಗಿಲ್ಲ. ನಾನು ಹೇಳೋದೇನಂತ ಹೇಳಿದರೆ, ನಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳುವಾಗ ನಾವು ಪ್ರತಿ ವಾರ ಅಂದರೆ ಇದಕ್ಕೆಲ್ಲ ಹಣ ಕೊಡಬೇಕಂತ ಇಲ್ಲ, ಒಂದು ಸಲ ತಂದು ಇಟ್ಕೊಂಡ್ರೆ ಅದು ಇರ್ತದಲ್ವ. ಹಾಗೆ ತುಂಬ ಹಾಕಲಿಕ್ಕಿಲ್ಲ, ವಾರದಲ್ಲಿ ಒಂದೇ ದಿವಸ ಅಲ್ವಾ, ಸ್ವಲ್ಪ ಹಾಕಿದರೆ ಸಾಕಾಗುತ್ತಲ್ವ. ಆ ಕಾರಣದಿಂದ ಪ್ರತಿ ಶುಕ್ರವಾರ ಮಾಡಿ ಅಂತ ಹೇಳ್ಕೊಂಡು, ಬೆಳಿಗ್ಗೆ ಬೇಕಾದರೆ ಮಾಡ್ಬೋದು, ಸಾಯಂಕಾಲ ಬೇಕಾದರೆ ಮಾಡ್ಬೋದು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಏನೇ ಮಾಡಿದರೂ ಕೂಡ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅಂಥವ್ರಿಗೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.